ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ಒಂದು ಹಾಟ್ ನ್ಯೂಸ್ ಒಂದು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಹಿಡನ್ಬರ್ಗ್ ನ ಒಂದು ಸ್ಕ್ಯಾಮ್ ಒಂದು ನ್ಯೂಸ್ ಏನು ಅನೌನ್ಸ್ಮೆಂಟ್ಸ್ ಮಾಡಿದ್ರು ಅದಾನಿ ಗ್ರೂಪ್ ನ ಒಂದು ಸ್ಟಾಕ್ ಮೇಲೆ. ಅದಾದ್ಮೇಲೆ ಸ್ಟಾಕ್ ಯಾವ ರೀತಿ ಆಯ್ತು, ಅದೇ ರೀತಿಯ ಒಂದು ಹಿಡನ್ಬರ್ಗ್ 2.0 ಅನ್ನುವ ಒಂದು ಸುದ್ದಿ ಸಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಆಗಿ ಡಿಸ್ಕಷನ್ ಆಗ್ತಿದೆ ಅಂತ ಹೇಳ್ಬೋದು. ಈ ಒಂದು ನ್ಯೂಸ್ ನ ಬೇಸಿಸ್ ಮೇಲೆ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದೆ, ಸ್ಟಾಕ್ ಅನಾಲಿಸಿಸ್, ಅದ್ರ ಜೊತೆಗೆ ಈ ರೀತಿಯ ನ್ಯೂಸ್ಗಳು ಬಂದ್ರೆ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅನ್ನೋ ಸಣ್ಣ ಇನ್ಫಾರ್ಮೇಶನ್ಸ್ ನ ಈ ಒಂದು ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಾವು ಶೇರ್ ಮಾಡುವಂತ ಕಂಟೆಂಟ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಬೇಕು, ನಿಮ್ಮ ಒಂದು ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಒಂದು ರೆಗ್ಯುಲರ್ ಇನ್ಕಮ್ ಮಾಡ್ಕೊಬೇಕು ಆಪ್ಷನ್ಸ್ ಮುಖಾಂತರ ಅಂತ ಹೇಳಿದ್ರೆ ಆಪ್ಷನ್ಸ್ ಗೀತಾ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರುವಂತ ಒನ್ ಕೋರ್ಸ್ ಫಾರ್ ಯುವರ್ ಆಲ್ ಆಪ್ಷನ್ ಟ್ರೇಡಿಂಗ್ ಅನ್ನೋ ಒಂದು ಟೈಟಲ್ ಸಹ ನಿಮಗೆ ಗೊತ್ತಿರಬಹುದು. ಅದ್ರ ಜೊತೆಗೆ ಒಂದು ಕೋರ್ಸ್ ನ ನೀವು ಎನ್ರೋಲ್ಮೆಂಟ್ ಆದ್ಮೇಲೆ ಕಂಪ್ಲೀಟ್ ನಿಮಗೆ ಒಂದು ಆಪ್ಷನ್ಸ್ ಟ್ರೇಡಿಂಗ್ ಮೇಲೆ ಒಂದು ಗ್ರಿಪ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನ ಕೊಡ್ತಿದ್ದೀನಿ ಸ್ನೇಹಿತರೆ. ಸೊ ಇಂಟ್ರೆಸ್ಟ್ ಇರೋರು ಎನ್ರೋಲ್ಮೆಂಟ್ ಆಗಬಹುದು. ಓಕೆ, ಸರಿ ಸ್ನೇಹಿತರೆ. ಈಡನ್ಬರ್ಗ್ ನ ಒಂದು ನ್ಯೂಸ್ ಬಂದ ನಂತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದಾನಿ ಗ್ರೂಪ್ ಯಾವ ರೀತಿಯ ಒಂದು ಡೌನ್ ಟ್ರೆಂಡ್ ಆಯ್ತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇದೇ ರೀತಿಯ ಒಂದು ನ್ಯೂಸ್ ನ ಮತ್ತೊಂದು ಗ್ರೂಪ್, ಆ ಒಂದು ಗ್ರೂಪ್ ಯಾವುದು ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ಶೇರ್ ಮಾಡ್ಬಿಡ್ತೀನಿ ಮುಂದಿನ ಸ್ಲೈಡ್ ಅಲ್ಲಿ. ಆ ಒಂದು ಗ್ರೂಪ್ ಇಂಡಿಯಾದಲ್ಲಿ ಸುಮಾರು ಕಂಪನಿಗಳ ಒಂದು ಎಕ್ಸ್ಪೋಸ್ ಮಾಡ್ತೀರಿ ಅನ್ನೋ ಒಂದು ಇನ್ಫಾರ್ಮೇಶನ್ ಒಂದು ನ್ಯೂಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ಸ್ ಆಗ್ತಾ ಇದೆ. ಇದನ್ನ ಯಾರು ಒಂದು ಏನಾರ ಒಂದು ಪಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ, ಜಾರ್ಜ್ ಸೋರಸ್ ಅನ್ನೋ ಒಂದು ಬಿಲಿಯನಿಯರ್ ಯಾರಿದ್ದಾರೆ ಅವರು ಫಂಡ್ ಮಾಡಿರುವಂತ ಒಂದು ಕಂಪನಿ ಯಾವ್ದಿದೆ, OCCRP ಅಥವಾ ಆರ್ಗನೈಸ್ಡ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ಅನ್ನುವ ಒಂದು NGO ಅಥವಾ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಪಬ್ಲಿಷ್ ಮಾಡುತ್ತೆ. ಅದು ಒಂದು ಕಂಪನಿ ಮೇಲೆಲ್ಲ, ಸೀರೀಸ್ ಆಫ್ ಕಂಪನಿಗಳ ಮೇಲೆ ಅಥವಾ ಮಲ್ಟಿಪಲ್ ಕಂಪನಿಗಳ ಮೇಲೆ ಸೀರೀಸ್ ಆಫ್ ಆರ್ಟಿಕಲ್ಸ್ ಗಳ ಒಂದು ಪಬ್ಲಿಷ್ ನ ಮಾಡುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ, ನೆಕ್ಸ್ಟ್ ಬರುವ ಒಂದು ಇಂಡಿಯಾದಲ್ಲಿ ನಡೆಯುವಂತ ಒಂದು ಸೆಂಟ್ರಲ್ ಎಲೆಕ್ಷನ್ ಇದೆ, ಆ ಒಂದು ಎಲೆಕ್ಷನ್ಸ್ ಗಿಂತ ಮುಂಚೆ ಪಬ್ಲಿಷ್ ಮಾಡ್ತಾರೆ ಅನ್ನೋದು ನ್ಯೂಸ್ ಸಹ ನೀವು ಇಂಪಾರ್ಟೆಂಟ್ ಆಗಿರೋಂಥ ಪಾಯಿಂಟ್ ನ ನೆನ್ಪಿಟ್ಕೊಬೇಕು. ಅವೆಲ್ಲ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಈ OCCRP ಅನ್ನೋ ಒಂದು ಆರ್ಗನೈಸೇಷನ್ ಏನಂತ ನೋಡೋಣ. ಇದು ಸ್ಟಾರ್ಟ್ ಆಗಿದ್ದ ಸ್ನೇಹಿತರೆ 2006 ಅಥವಾ 2006 ಅಲ್ಲಿ ಸ್ಟಾರ್ಟ್ ಆದಂತಹ ಈ ಒಂದು ಕಂಪನಿ ಅಥವಾ ಈ ನಮ್ಮ NGO. ಇವರು ಸ್ಪೆಷಲೈಸ್ ಯಾವ್ದಾಗಿದೆ ಅಂತ ಹೇಳಿದ್ರೆ, ಈ ಒಂದು ಸುಮಾರು ಕಂಪನಿಗಳ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ನ್ಯೂಸ್ ಗಳನ್ನ ಪಬ್ಲಿಷ್ ಮಾಡಿ, ಮೀಡಿಯಾ ಹೌಸಸ್ ಮುಖಾಂತರ ಪಬ್ಲಿಷ್ ಮಾಡಿ ಆ ಒಂದು ಕಂಪನಿಗಳನ್ನ ಎಕ್ಸ್ಪೋಸ್ ಮಾಡ್ತಾರೆ ಅನ್ನೋ ಒಂದು ಕ್ಲೇಮ್ ಅವರು ವೆಬ್ಸೈಟ್ ಅಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಕಂಪನಿಯಲ್ಲಿ ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ ಅಂತ ನೋಡಿ ಆಲ್ರೆಡಿ ಹೇಳಿದೀನಿ, ಇದೆ ಇಟ್ಸ್ NGO ಆಗಿರೋದ್ರಿಂದ ಅದು ಪ್ರಾಫಿಟ್ ಗೋಸ್ಕರ ವರ್ಕ್ ಮಾಡೋದಿಲ್ಲ. ಯಾರಾದ್ರೂ ಒಬ್ರು ಫಂಡಿಂಗ್ ಮಾಡ್ಬೇಕು. ಆ ಫಂಡಿಂಗ್ ಮಾಡೋರು ಯಾರು ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಹೇಳಿದ ಮಲ್ಟಿ ಬಿಲಿಯನಿಯರ್ ಯಾರಿದಾರ, ಜಾರ್ಜ್ ಸೋರಸ್ ಮತ್ತೆ ರಾಕ್ ಫೆಲ್ಲರ್ ಬ್ರದರ್ಸ್, ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಫಂಡ್ ಒಂದು ಇನ್ವೆಸ್ಟರ್ಸ್ ಈ ಒಂದು ಗ್ರೂಪ್ ಅಲ್ಲಿ ಫಂಡ್ ಮಾಡಿರೋದ್ರಿಂದ ಈ ಒಂದು ಕಂಪನಿ ಇಂಡಿಯಾದಲ್ಲೇ ಅಲ್ಲ, ಯುರೋಪ್, ಆಫ್ರಿಕಾ, ಏಷ್ಯಾ ಮತ್ತೆ ಲ್ಯಾಟಿನ್ ಅಮೆರಿಕಾ ಕಂಟ್ರಿಗಳಲ್ಲಿ ಒಂದು ಮೈನ್ಯೂಟ್ ಆಗಿ ಆಪರೇಷನ್ ಮಾಡುವಂತ ಒಂದು ಅಥವಾ ಆಪರೇಟ್ ಮಾಡುವಂತ ಒಂದು ಕಂಪನಿ ಈ ನಮ್ಮ ಆರ್ಗನೈಸೇಷನ್ OCCRP ಅನ್ನೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕು. ಹಿಡನ್ಬರ್ಗು ಒಂದು ಅದಾನಿ ಗ್ರೂಪ್ ಮೇಲೆ ಸ್ಟಾಕ್ ಮೇಲೆ ಒಂದಷ್ಟು ನ್ಯೂಸ್ಗಳನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇದ್ರಲ್ಲಿ ಪ್ರಾಬ್ಲಮ್ ಇದೆ ಅಂತ ಒಂದು ಡಿಸ್ಕ್ಲೇಮರ್ ಕೊಟ್ಟು, ಅದೇ ರೀತಿಯ ಒಂದು ಸೀರೀಸ್ ಆಫ್ ಆರ್ಟಿಕಲ್ ಇಂಡಿಯಾದಲ್ಲಿ ಲಿಸ್ಟ್ ಆಗಿರೋದು ಸುಮಾರು ಕಂಪನಿಗಳ ಮೇಲೆ ಪಬ್ಲಿಷ್ ಮಾಡಬೇಕು. ಅದ್ರ ಜೊತೆಗೆ ಕರೆಂಟ್ ಗೌರ್ಮೆಂಟ್ ಏನಿದೆ ಆ ಒಂದು ಕರೆಂಟ್ ಗೌರ್ಮೆಂಟ್ ನ ಬೀಳಿಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸುಮಾರು ನ್ಯೂಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅದ್ರ ಜೊತೆಗೆ ಇದು ಎಷ್ಟು ಮಾತ್ರಕ್ಕೆ ನಿಜ ಅಂತ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಮತ್ತೊಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ಈ ಒಂದು ವಿಡಿಯೋದ ಮುಖಾಂತರ ನಾನು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಆಗಲಿ, ಒಬ್ಬ ವ್ಯಕ್ತಿಗಾಗಲಿ, ಒಂದೇ ಗ್ರೂಪ್ಗೆ ಸಪೋರ್ಟ್ ಅಂತೂ ಎಗೇನ್ಸ್ಟ್ ಅಂತೂ ಮಾಡ್ತಿಲ್ಲ. ನಾನು ನ್ಯೂಸ್ ಏನಿದೆ ಅದನ್ನ ಇದ್ದಂಗೆ ನಿಮ್ಮ ಒಂದು ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಜಾರ್ಜ್ ಸೋರಸ್ ಅನ್ನುವ ವ್ಯಕ್ತಿ ಈವನ್ ಹೆಡ್ಜ್ ಮ್ಯಾನೇಜರ್ ಆಗಿದ್ರು ಸಹ ಸುಮಾರು ಒಂದು ಬೇರೆ ಬೇರೆ ಕಂಟ್ರಿಗಳ ಒಂದು ಜಿಯೋ ಪೊಲಿಟಿಕಲ್ ಒಂದು ಪಾಯಿಂಟ್ ಗಳನ್ನ ಇಟ್ಕೊಂಡು ಸಹ ಒಂದು ಕಮೆಂಟ್ ಮಾಡ್ತಾರೆ. ಅದ್ರ ಜೊತೆಗೆ ಇಂಡಿಯಾದಲ್ಲೂ ಸಹ ಒಂದು 4-5 ತಿಂಗಳಿಂದ ಯಾವುದೋ ಒಂದು ಇಂಟರ್ನ್ಯಾಷನಲ್ ಫೋರಮ್ ಅಲ್ಲಿ ಕರೆಂಟ್ ಗೌರ್ಮೆಂಟ್ ಬಗ್ಗೆ ಸುಮಾರು ಒಂದು ಎಗೇನ್ಸ್ಟ್ ಆಗಿ ಮಾತಾಡಿದ್ರು ಅಂತ ನ್ಯೂಸ್ ನ ಸಹ ಇಲ್ಲಿ ನೋಡ್ಬೋದು. ನಾನು ಗೂಗಲ್ ತಗೊಂಡಿರೋಂಥ ಕೆಲವೊಂದು ಯೂಟ್ಯೂಬ್ ಲಿಂಕ್ ಗಳು ಸಹ ನೋಡ್ಕೊಬಹುದು. ಈ ರೀತಿಯ ಒಂದು ನ್ಯೂಸ್ ಗಳನ್ನ ಪಬ್ಲಿಷ್ ಮಾಡಿ, ಅಥವಾ ಈ ನಮ್ಮ ಆಲ್ರೆಡಿ ಹೇಳಿದ ಹಿಡನ್ಬರ್ಗ್ 2.0 ಅನ್ನೋ ಕೈಂಡ್ ಆಫ್ ನ್ಯೂಸ್ ಗಳನ್ನ ಪಬ್ಲಿಷ್ ಮಾಡಿ ಕರೆಂಟ್ ಗೌರ್ಮೆಂಟ್ ನ, ಸೆಂಟ್ರಲ್ ಗೌರ್ಮೆಂಟ್ ಇರುವಂತ ಕರೆಂಟ್ ಗೌರ್ಮೆಂಟ್ ಸಿಕ್ಸ್ ಹಾಕಿ ಮುಂದಿನ ಒಂದು ಎಲೆಕ್ಷನ್ ಏನಿರುತ್ತೆ ಆ ಒಂದು ಎಲೆಕ್ಷನ್ ಟೈಮಲ್ಲಿ ಆ ಒಂದು ಗೌರ್ಮೆಂಟ್ ನ ಬೀಳಿಸಿ ಇಂಡಿಯಾ ಸ್ಟ್ರಾಂಗ್ ಆಗಿ ಬೆಳೀತಿದೆ, ಆ ಒಂದು ಬೆಳೀತಿರುವಂತ ಒಂದು ಸ್ಟ್ರಾಂಗ್ ಗೆ ಒಂದು ಹೇಳ್ತಾರೆ ಒಂದು ಬಾಲ ಕಟ್ ಮಾಡ್ಬೇಕು ಅನ್ನೋ ಒಂದು ಟಾರ್ಗೆಟ್ ನ ಮಾಡಿದ್ದಾರೆ ಅಂತ ಸಹ ಕೆಲವೊಂದು ನ್ಯೂಸ್ಗಳು ಹೇಳ್ತಿದೆ. ಓಕೆ, ನ್ಯೂಸ್ ನ ಇದ್ದಂಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಅದ್ರ ಜೊತೆಗೆ ಆ ರೀತಿಯ ಒಂದು
ಏನಾದ್ರೆ ಒಂದು ನ್ಯೂಸ್ಗಳನ್ನ ಬಿಟ್ಟ ಮೇಲೆ, ಕರೆಂಟ್ ಗೌರ್ಮೆಂಟ್ ಬಿದ್ದ ಮೇಲೆ ಅಪೋಸಿಷನ್ ಇರುವಂತ ಒಂದು ಯಾವ್ದಾದ್ರು ಒಂದು ಪರ್ಸನ್, ನಿಮ್ಗೆ ಒಳಗೆ ಗೊತ್ತಿರುತ್ತೆ ಯಾವ ಪರ್ಸನ್ ಯಾರಂತ, ಆ ಪರ್ಸನ್ ಒಂದು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅನ್ನೋ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ವ್ಯಕ್ತಿ ಏನಂತ ಹೇಳಿದ್ರೆ ಸುಮಾರು ಇಂಡಿಯಾದಲ್ಲೆಲ್ಲ ಬೇರೆ ಬೇರೆ ಕಂಟ್ರಿಗಳಲ್ಲಿ ಸಹ ಈ ರೀತಿಯ ಒಂದು ನ್ಯೂಸ್ಗಳನ್ನ ಹಿಂದೆ ಬಿಟ್ಟು ಶಾರ್ಟ್ ಸೆಲ್ಲಿಂಗ್ ಅಥವಾ ನೀವು ಸ್ಕ್ಯಾಮ್ 1992 ಒಂದು ವೆಬ್ ಸೀರೀಸ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಶಾರ್ಟ್ ಸೆಲ್ಲರ್ಸ್ ಹೆಂಗ್ ವರ್ಕ್ ಮಾಡ್ತಾರೆ ಅಂತ. ಆ ರೀತಿ ಶಾರ್ಟ್ ಸೆಲ್ಲರ್ ಆಗಿ ಈ ವ್ಯಕ್ತಿ ಸಾರಸ್ ಅನ್ನೋ ಒಂದು ವ್ಯಕ್ತಿ ಸಹ ಇದಾನೆ ಅನ್ನೋ ಸುಮಾರು ನ್ಯೂಸ್ಗಳು ಸಹ ಇದೆ. ಅವ್ರು ಮಾಡಿರೋಂಥ ಒಂದು ನ್ಯೂಸ್ಗಳು ಸುಮಾರು ಕಂಪನಿಗಳು ನ್ಯೂಸ್ ಪಬ್ಲಿಷ್ ಆದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿದ್ದಿದೆ. ಅದ್ರ ಜೊತೆಗೆ ಅವರ ವ್ಯೂಸ್ ಸಹ ಕೆಲವು ಟೈಮ್ ರಾಂಗ್ ಆಗಿರೋದ್ರಿಂದ ಲಾಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹೆವಿಯಾಗಿ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಅದು ಶಾರ್ಟ್ ಸೆಲ್ಲಿಂಗ್ ಮುಖಾಂತರ ಅಂತ ಸಹ ಕೆಲವೊಂದು ಆರ್ಟಿಕಲ್ ಸಹ ಹೇಳುತ್ತೆ. ಅದ್ರ ಜೊತೆಗೆ ಈ ನ್ಯೂಸ್ ಬರುತ್ತೋ ನಿಜಾನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ನಾವು ಸ್ಟಾಕ್ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಸ್ನೇಹಿತರೆ, ಮಾರ್ಕೆಟ್ ನೋಡಿದ್ರೆ ಕಂಪ್ಲೀಟ್ ಒಂದು ವೀಕ್ನೆಸ್ ಕಡೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ನೀವು ನೋಡ್ಬೋದು, ನಿಫ್ಟಿಯ ಒಂದು ಚಾರ್ಟ್ ತಗೊಂಡಿದ್ದು ನೋಡ್ಬೋದು, 19,300 ಇಂದ 19,400 ಸಿಕ್ಕಾಪಟ್ಟೆ ಒಂದು ಸ್ಟ್ರಾಂಗ್ ಆಗಿ ಸಪೋರ್ಟ್ ತಗೊಂತಿದೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಇದೇನಾದ್ರು ನೋಡಿ, ಇವತ್ತಿನ ಮಾರ್ಕೆಟ್ ಸಹ ನೋಡ್ಬೋದು. ನಾನು ಟೈಮಿಂಗ್ ನೋಡ್ಕೊಬೋದು ಯಾವ ಟೈಮಲ್ಲಿ ನಾನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ ಅಂತ. ಈ ಒಂದು ಲೈನ್ ನಾನು ಏನು ಮಾರ್ಕ್ ಮಾಡಿದ್ದಾರೆ, ಲೈನ್ ಕೆಳಗಡೆ ಬಿತ್ತು 2-3 ದಿವಸ ಸಸ್ಟೈನ್ ಆಯ್ತು ಅಂತ ಹೇಳಿದ್ರೆ 18,600 ಇಂದ 18,800 ಗಂಟ ಬರುವಂತ ಚಾನ್ಸಸ್ ಸಹ ಹೆಚ್ಚಿಗೆ ಇದೆ ಅಂತ ನಾವು ನೋಡ್ಬೋದು. ಅದ್ರ ಜೊತೆಗೆ ನಾವೊಂದು ವಿಡಿಯೋದಲ್ಲಿ ಸಹ ಹೇಳಿದ್ದೆ, ಈ ರೀತಿಯ ಒಂದು ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಬಂತು ಅಂದ್ರೆ ಸಸ್ಟೈನ್ ಆಗೋದು ತುಂಬಾ ಕಷ್ಟ ಅಂತ ಸಹ ಹೇಳಿದ್ದೆ. ನೋಡ್ಬೋದು ಯಾವ ರೀತಿ ವರ್ಕ್ ಆಗ್ತಿದೆ ಅಂತ. ಅದಕ್ಕೆ ಹೇಳೋದು, ನೀವು ಪ್ಯೂರ್ಲಿ ಟೆಕ್ನಿಕಲ್ ಅನಾಲಿಸಿಸ್ ನ ನೀವು ಕಲ್ತ್ರೆ ಯಾವುದೇ ನ್ಯೂಸ್ ನಾಳೆ ಬರುತ್ತೋ ಇವತ್ತು ಬರುತ್ತೋ ನಮ್ಗಂತೂ ಗೊತ್ತಿರಲ್ಲ, ಬಟ್ ಚಾರ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಚಾರ್ಟ್ ಅನಾಲಿಸಿಸ್ ನ ಕಲೀರಿ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತೀನಿ. ಅದ್ರ ಜೊತೆಗೆ ಈ ನಮ್ಮ ಓ ಪ್ರೀವಿಯಸ್ ಸ್ಲೈಡ್ ಹೇಳಿದ ಆ ಒಂದು ಆರ್ಗನೈಸೇಷನ್, ಸಾರಿ, OCCRP ಅನ್ನೋ ಆರ್ಗನೈಸೇಷನ್ ಏನಾದ್ರು ಆ ನ್ಯೂಸ್ಗಳೇನಾದ್ರು ಬಿಟ್ರು ಅಂತ ಹೇಳಿದ್ರೆ, ನನಗೆ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ಸ್ನೇಹಿತರೆ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ಈಸಿ, ಐ ಮೀನ್ ಸ್ವಲ್ಪ ಒಂದು ಅಪ್ ಟ್ರೆಂಡ್ ಇದೆ ಅಂತಾನೆ ಹೇಳ್ಬೋದು. ನಾಟ್ ಕಂಪ್ಲೀಟ್ಲಿ ಬಟ್ ಲೈಟ್ಲಿ ಅಪ್ ಟ್ರೆಂಡ್ ಇದೆ ಕಂಪೇರ್ಡ್ ಟು ನಿಫ್ಟಿ ಅಂತ ಹೇಳ್ಬೋದು. ಸೊ ಈ ರೀತಿ ನ್ಯೂಸ್ ಏನಾದ್ರು OCCRP ಅನ್ನೋ ಒಂದು ಆರ್ಗನೈಸೇಷನ್ ನ್ಯೂಸ್ ಬಿಡುವಂತ ಚಾನ್ಸ್ ಬಂತು ಅಂದ್ರೆ ಪ್ರಾಬಬಲಿ ನಿಫ್ಟಿಗೆ ಹೆವಿ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಹೆಚ್ಚಿದೆ. ಬಿಕಾಸ್ ಅವರು ನ್ಯೂಸ್ ಏನ್ ಪಬ್ಲಿಷ್ ಮಾಡಿದ್ರೆ ಪ್ರಾಬಬಲಿ ಅದು ಬ್ಯಾಂಕಿಂಗ್ ಸೆಕ್ಟರ್ಗೆ ಅಲ್ಲದೆ ಇರುವಂತ ಸ್ಟಾಕ್ಗಳು ಇರುವಂತ ಚಾನ್ಸಸ್ ಅಲ್ಲಿ ನಿಫ್ಟಿ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇದು ನನ್ನ ಅದಾನಿ ಗ್ರೂಪ್ ನ ಒಂದು ಚಾರ್ಟ್ ನೀವು ಕಂಪಾರಿಸನ್ ಮಾಡಿದ್ರೆ ನೋಡಬಹುದು. ಅದಾನಿ ಗ್ರೂಪ್ ನ ನ್ಯೂಸ್ ಬಂದು Jan 24, 2023. ಇದು ಹಿಡನ್ಬರ್ಗ್ ನ ಒಂದು ವೆಬ್ಸೈಟ್ ಅಲ್ಲಿ ತಗೊಂಡಿರುವಂತ ನ್ಯೂಸ್. ಸೊ ಅದ್ರ ಜೊತೆಗೆ ನೀವು ನೋಡಬಹುದು, ಅದಕ್ಕಿಂತ ಮುಂಚೆ ನೋಡಿ, ಈ ಇದು ಪ್ರಾಬ್ಲಿ 27th ಜಾನ್ ಅಂತ ಅನ್ಕೊಂತೀನಿ. ಅದಕ್ಕಿಂತ ಮುಂಚೆ ನೋಡಿ, ನ್ಯೂಸ್ ಪಬ್ಲಿಷ್ ಆಗೋಕ್ಕಿಂತ ಮುಂಚೆನೆ ಮಾರ್ಕೆಟ್ ಸಿಕ್ಕಾಪಟ್ಟೆ, ಸಾರಿ, ಅದಾನಿ ಗ್ರೂಪ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೀಕ್ನೆಸ್ ಕಾಣಿಸ್ತು ಅಂತ ಹೇಳ್ಬೋದು. ಸೊ ಈ ರೀತಿ ಬಂದ ಮೇಲೆ ನೋಡ್ಬೋದು, ನಾವು ಈ ರೀತಿ ಅನಾಲಿಸಿಸ್ ನ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮಾರ್ಕೆಟ್ ಅಲ್ಲಿ ಆ ಒಂದು ಕಂಪನಿಯಲ್ಲಿ ಏನೋ ಸ್ವಲ್ಪ ನಡೀತಿದೆ ಅಂತ ಇನ್ಫಾರ್ಮೇಶನ್ ಸಹ ನಾವು ಜಸ್ಟ್ ಒಂದು ಗೇಜ್ ಮಾಡ್ಬೋದು ಯಾವ ರೀತಿ ವರ್ಕ್ ಆಗ್ತಿದೆ ಅಂತ. ಸೊ ಅದ್ರ ಜೊತೆಗೆ ಈ OCCRP ಅನ್ನೋ ಒಂದು ಪಾಯಿಂಟ್ ಅಥವಾ ನ್ಯೂಸ್ ಸಹ ಒಂದು ಸೋಷಿಯಲ್ ಮೀಡಿಯಾದ ಹಾಟ್ ಆಗಿ ಡಿಸ್ಕಷನ್ ನಡೀತಿದೆ ಅಂತ ಹೇಳ್ಬೋದು. ಸೊ ಜಾರ್ಜ್ ಸೋರಸ್ ಬಗ್ಗೆ ಸುಮಾರು ಇನ್ಫಾರ್ಮೇಶನ್ಸ್ ಗಳು ನಡೀತಿದೆ, ಜೊತೆಗೆ ಡಿಸ್ಕಷನ್ ನಡೀತಿದೆ. ಸೊ ಅದ್ರ ಜೊತೆಗೆ ಈ ವ್ಯಕ್ತಿ ಅದಾನಿ ಗ್ರೂಪ್ ಅಲ್ಲಿ ಮಾಡಿದ್ಮೇಲೆ ಅದಾನಿ ಗ್ರೂಪ್ ಯಾವ ರೀತಿ ಕಮ್ ಬ್ಯಾಕ್ ಆಗ್ತಾ ಇದೆ ಅಂತ ಸಹ ಕೆಲವೊಬ್ರು ಹೇಳ್ತಾರೆ. ಇದು ಏನಂದ್ರೆ, ಚಂದ್ರಯಾನ 3 ಸಕ್ಸಸ್ ನ ತಡ್ಕೊಳಕ್ ಆಗಿದ್ರ ಒಂದು ಅಪೋಸಿಷನ್ಸ್ ಗಳು ಅಥವಾ ಇಂಡಿಯಾಗೆ ಅಗೇನ್ಸ್ಟ್ ಇರುವಂತ ಸುಮಾರು ಇಂಡಿಯಾದಲ್ಲಿ ಇರುವಂತಹ ಕೆಲವರು ವ್ಯಕ್ತಿಗಳು, ಇಂಡಿಯಾದ ಹೊರಗಡೆ ಇರುವಂತಹ ಕೆಲವು ಆರ್ಗನೈಸೇಷನ್ಗಳು ಸ್ವಲ್ಪ ಈ ರೀತಿ ಮಾಡ್ತಿದೆ ಅಂತ ಸಹ ನ್ಯೂಸ್ಗಳು ಹೇಳ್ತಾರೆ. ಜೊತೆಗೆ ಕೆಲವರು ಹೇಳ್ತಾರೆ 2 ತಿಂಗಳ ಹಿಂದೆ ನಾನು ಅನಾಲಿಸಿಸ್ ಮಾಡಿದ್ದೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಎಷ್ಟು ಅಂತ. ಸೊ ಕೆಲವರು ಹೇಳ್ತಾರೆ ಬಿದ್ರು ಪರವಾಗಿಲ್ಲ, ಏನಿಲ್ಲ, ಲಿಕ್ವಿಡಿಟಿ ಬಂತು ಅಂದ್ರೆ ನಾವು ಬೈ ಅಂಡ್ ಡಿಪ್ ಸ್ಟ್ರಾಟಜಿ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನೋಡಿ, ಕೆಲವೊಬ್ರು ಇಂಡಿಯನ್ ಗೌರ್ಮೆಂಟ್ ಅವೇರ್ ಸ್ವಲ್ಪ ಎದ್ದಿರ್ಬೇಕು, ಸ್ವಲ್ಪ ಹುಷಾರಾಗಿರ್ಬೇಕು, ಈ ರೀತಿ ನ್ಯೂಸ್ಗಳು ಬೇಕಂತ ಸ್ವಲ್ಪ ಹೇಳ್ತಾರೆ. ಸೊ ಚಂದ್ರಯಾನ್ ಬಗ್ಗೆ ಹೇಳಿದೆ. ಸೊ ಈ ರೀತಿ ನ್ಯೂಸ್ಗಳು ಇರೋ ಟೈಮಲ್ಲಿ ನಾವು ಒಂದು ಏನು ಹೇಳೋದಂದ್ರೆ ಸ್ನೇಹಿತರೆ, ನೋಡಿ, ಮಾರ್ಕೆಟ್ ಅಲ್ಲಿ ಸ್ಟಾಕ್ ಯಾವಾಗ ಹೇಳುತ್ತಾ ಯಾವಾಗ ಬೀಳುತ್ತೆ ಅಂತ ಯಾರು ಗೆಸ್ ಮಾಡಕ್ ಆಗೋದಿಲ್ಲ. ಇಲ್ಲ ಬಿದ್ದ ಮೇಲೆನೆ ಎಲ್ಲರೂ ಎಕ್ಸ್ಪರ್ಟ್ ಆಗ್ತಾರೆ. ಅದಕ್ಕೆ ನಾನು ಹೇಳೋದೇನಂದ್ರೆ, ನೀವೇನಾದ್ರೂ ಕ್ವಾಲಿಟಿ ಸ್ಟಾಕ್ಗಳು ಏನಾದ್ರು ಇಟ್ಕೊಂಡಿದ್ದೀರಾ ಅಂದ್ರೆ, ಇದೇನಾದ್ರು ನ್ಯೂಸ್ ನಿಜ ಆಯ್ತು ಮುಂದಿನ ದಿವಸಗಳು ಅಂತಂದ್ರೆ ಕ್ವಾಲಿಟಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಆರಾಮಾಗಿರಿ. ಇಲ್ಲ ಸತೀಶ್ ಅವರೇ, ನಾನು ಏನಾದ್ರು ಕೆಲವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಸ್ವಲ್ಪ ಭಯ ಆಗುತ್ತೆ ಈ ರೀತಿ ನ್ಯೂಸ್ಗಳು ಅಂತ ಹೇಳಿದ್ರೆ ಆ ಒಂದು ಸ್ಟಾಕ್ಗಳನ್ನ ಹೆಡ್ಜ್ ಮಾಡಿ. ಎಕ್ಸಾಂಪಲ್, ನೀವು ನಿಫ್ಟಿ ಬೀಸಲ್ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಫ್ಟಿ ಒಂದು ಪುಟ್ ನ ಒಂದು ಬೈ ಮಾಡಿ ಇಟ್ಕೊಂಡಿದ್ರೆ ಒಂದು ಸೇಫ್ ಪರ್ಪಸ್ಗೋಸ್ಕರ ಮಾರ್ಕೆಟ್ ಅನ್ನ ಬೇರೆ ಸ್ವಲ್ಪ ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಲಾಸ್ ಕಡಿಮೆ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ಆ ರೀತಿ ಸಹ ಮಾಡ್ಕೊಬೋದು ಅನ್ನೋದು ಬಿಟ್ರೆ, ಯಾವುದೇ ಒಂದು ರೀತಿ ಯಾವುದೇ ಒಂದು ನ್ಯೂಸ್ ಯಾವುದೋ ವ್ಯಕ್ತಿ ಈ ರೀತಿ ಮಾಡ್ತಾರೆ ಆ ರೀತಿ ಮಾಡ್ತಾರೆ ಅಂತ ತಲೆ ಕಟ್ಸ್ಕೊಂಡು ಕೂತ್ಕೊಂಡಿದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಚಾರ್ಟ್ ಅನಾಲಿಸಿಸ್ ಕಲೀರಿ ಅಷ್ಟೇ, ಮಿಕ್ಕಿದೆಲ್ಲ ನಿಮ್ಮ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಮತ್ತೆ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ನಾನು ವಿಡಿಯೋದಲ್ಲಿ ಶೇರ್ ಮಾಡಿರೋ ಕಂಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅವೈಲೇಬಲ್ ಇದೆ ಅಷ್ಟು ನಾನು ಹಂಗೆ ಪ್ರೆಸೆಂಟ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯು ಒಬ್ಬ ವ್ಯಕ್ತಿಯ ಬಗ್ಗೆ ಫಾರ್ ಎಗೇನ್ಸ್ಟ್ ಆಗಿ ನನ್ನ ಒಂದು ವ್ಯೂ ಯಾವುದು ಇಲ್ಲ, ಜಸ್ಟ್ ನ್ಯೂಸ್ ಆಗಿ ಹೇಳಿದ್ದೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.